ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತು ಬಂದು ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟಾಗೇ ಇದ್ದು ಇವಾಗ ತಲೆಗೆ ಸ್ನಾನ ಮಾಡಿಕೊಂಡೆ. ಸೊ ಪೀರಿಯಡ್ಸ್ ಆಗಿದ್ದೀನಲ್ವಾ, ಪೀರಿಯಡ್ಸ್ ಆಗಿದ್ದ ದಿನ ನಾನು ಕಿಚನ್ಗೆ ಆಗೇ ಹೋಗಲ್ಲ. ಸೊ ಫಸ್ಟ್ ಸ್ನಾನ ಮಾಡ್ಕೊಂಡು ಬಿಡ್ತೀನಿ. ಸ್ನಾನ ಮಾಡ್ಕೊಂಡ್ಬಿಟ್ಟು ನಂತರ ನಾನು ಏನಿದ್ರು, ಏಕೆಂದರೆ ನಾವಂತೂ ಹಿಂದಿನ ಕಾಲದಲ್ಲೆಲ್ಲ ಯಾರತ್ರ ಒಬ್ರು ಇರ್ತಿದ್ರು, ಮನೆಯಲ್ಲಿ ಬೇರೆ ಕೆಲಸ ಮಾಡ್ಕೋತಿದ್ರು. ಬಟ್ ಇವಾಗ ನಾವು ಒಬ್ಬರೇ ಆಗಿರೋದ್ರಿಂದ ನಾವೇ ಮಾಡಬೇಕು. ಯಾರಿದ್ದಾರೆ ಮಾಡೋಕ್ಕೆ, ಹೆಲ್ಪ್ ಏನಾದರೂ ಇದೆಯಾ? ಇಲ್ಲ. ಅವಾಗಂದರೆ ಅಮ್ಮ ಮನೇಲಿ ಇರ್ತಾಯಿದ್ದೆ, ಸೊ ಅಮ್ಮ ಮಾಡಿಕೊಡೋರು, ನಂಗೆ ಸ್ವಲ್ಪ ರೆಸ್ಟ್ ಸಿಗ್ತಾಯಿತ್ತು. ಬಟ್ ಇವಾಗ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಕಿಚನಲ್ಲಿ ತಿಂಡಿ ಏನಾದರೂ ಮಾಡ್ಬೇಕಂದ್ರೆ ಇವಾಗ ಮಾಡ್ಕೊತೀನಿ. ಹಾಗೆ ಟೀ ಮಾಡ್ಕೊಂಡು ಕೊಡ್ತಿಲ್ಲ. ಹಾಗೆ ಮನೆ ಕೆಲಸ ಏನಿದೆ, ನಾರ್ಮಲಾಗಿ ಇವತ್ತು ಕಸ ಮಾತ್ರ ಗುಡಿಸಿದ್ದೀನಿ. ಸೊ ಇವತ್ತು ಮನೆ ಏನು ಒರ್ಸೋಕ್ಕೆ ಹೋಗಿಲ್ಲ. ಪೀರಿಯಡ್ಸ್ ಆಗಿರೋದ್ರಿಂದ ಪೂಜೆ ಏನೂ ಮಾಡಲ್ವಲ್ಲ. ಸೊ ಆದ್ದರಿಂದ ನನಗೆ ಏನೂ ಇಂಟ್ರೆಸ್ಟೇ ಇಲ್ಲ ಕೆಲಸ ಮಾಡೋಕ್ಕೆ. ಸಪೋಸ್ ಪೀರಿಯಡ್ಸ್ ಆಗಿಲ್ಲ ಅಂದರೆ ಪೂಜೆ ಮಾಡಬೇಕಂತ ಬೇಗ ಎಲ್ಲ ಕೆಲಸ ಮಾಡ್ಕೋತಿದ್ದೆ. ಸೊ ಅದಕ್ಕೆ ಫಸ್ಟು ಸ್ನಾನ ಮಾತ್ರ ಮುಗಿಸ್ಕೊಬಂದಿದ್ದೀನಿ. ಹಾಗೆ ನೆನ್ನೆ ನನ್ನ ಹಸ್ಬೆಂಡು ವಾಷಿಂಗ್ ಮಿಷಿನ್ ತೊಗೊಂಬಂದಿದ್ದಾರೆ ಹೊಸದು. ಸೊ ಹಳೇದಿತ್ತು, ಬಟ್ ಅದು ನಾವು ಹಳೆ ಮನೇಲಿರುವಾಗ ಆಚೆಗಡೆನೇ ಸ್ಪೇಸ್ ಇದ್ದಿದ್ದು, ನಮ್ಮದು ಚಿಕ್ಕ ರೂಮ್ ಆಗಿದ್ದರಿಂದ. ಸೊ ಅಲ್ಲಿ ಆಚೆಗಡೆನೇ ಇಟ್ಟಿದ್ದರಿಂದ ಮಳೆಯೆಲ್ಲ ಬಿದ್ದಾಗೆಲ್ಲ ಸ್ವಲ್ಪ ಫುಲ್ ಹಳೆ ಥರ ಆಗಿದೆ, ಹಾಗೆ ಹಾಳಾಗಿದೆ ಕೂಡ. ಸೊ ಅದಕ್ಕೆ ಹೊಸದೊಂದು ತೊಗೊಂಡು ಬರೋಣ ಅಂತ ಹೇಳಿ ಹಳೇದನ್ನ ನಮ್ಮ ಮಮ್ಮಿಗೆ ಕೊಟ್ಬಿಡೋಣ ಅಂತಿದ್ದೀವಿ. ನಮ್ಮಮ್ಮ ಅವರು ಇವಾಗ ನಾವಿರೋ ಮನೆಯಲ್ಲೇ ಇದ್ದಾರಲ್ವ, ಸೊ ಅವ್ರಿಗೆ ವಾಷಿಂಗ್ ಮಿಷಿನ್ ಇಲ್ಲ, ಕೈಯಲ್ಲೇ ಬಟ್ಟೆ ವಾಶ್ ಮಾಡ್ತಿದ್ದಾರೆ. ಅದು ಬೇರೆ ನಮ್ಮಮ್ಮಗೆ ಕಾಲು ಪ್ರಾಬ್ಲಮ್ ಇದೆ, ಲಿಗಮೆಂಟ್ ಪ್ರಾಬ್ಲಮ್ ಇದೆ. ಸೊ ಆದ್ದರಿಂದ ನಮ್ಮಮ್ಮ ಕೈಲಿ ಆಗಲ್ಲ ಅಂತ ಹೇಳಿ, ಹಾಗೆ ಈ ಚಿಕ್ಕದು ಒಂದು ಫ್ರಿಡ್ಜ್ ಕೂಡ ಇದೆ, ಅವ್ರಿಗೆ ಫ್ರಿಡ್ಜ್ ಕೂಡ ಇಲ್ಲ. ಸೊ ಎಲ್ಲ ಊರಲ್ಲಿದೆ, ಬಟ್ ಇಲ್ಲಿ ಚಿಕ್ಕದಾಗಿ ಸಿಂಗಲ್ ರೂಮ್ ಮಾಡ್ಕೊಂಡಿದ್ದಾರಲ್ವ, ಸೊ ಹೋಗಿ ಬಂದು ಇರೋದಕ್ಕಷ್ಟೇ. ಊರಲ್ಲಿ ಎಲ್ಲ ಇದೆ. ಸೊ ಆದ್ದರಿಂದ ಇವಾಗ ಸುಮ್ಮನೆ ಅವ್ರಿಗೆ ಹಾಲೆಲ್ಲ ತೊಗೊಂಡು ಬಂದರೆ ಇಟ್ಕೊಳ್ಳೋಕ್ಕೂ ಫ್ರೀಸರ್ ಇಲ್ಲ. ಸೊ ಹಾಗೆ ಫ್ರೀಸರ್ ಮತ್ತು ಹಳೆ ವಾಷಿಂಗ್ ಮಿಷಿನ್ ಏನಿದೆ ಅದನ್ನು ಅವ್ರು ತೊಗೊಂಡೋಗ್ತಾರೆ. ನಾವು ಹೊಸದೇನಿದೆ ಅದನ್ನು ಫಿಕ್ಸ್ ಮಾಡ್ಕೊಳ್ತೀವಿ. ಹಾಗೆ ನಿಮಗೆ ವಾಷಿಂಗ್ ಮಿಷಿನ್ ತೋರಿಸ್ತೀನಿ ರೀ. ಸೊ ಸದ್ಯಕ್ಕೆ ಇವಾಗ ಇಲ್ಲೇ ಇಟ್ಕೊಂಡಿದ್ದೀವಿ, ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ನನ್ನ ಹಸ್ಬೆಂಡೇ ಫಿಕ್ಸ್ ಮಾಡ್ತಾರೆ. ಸೊ ಅವ್ರಿಗೆ LGಯಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಅದಕ್ಕೆ ಇಲ್ಲೇ ಇಟ್ಟಿದ್ದಾರೆ. ಹಾಗೆ ಇದು ಹಳೆ ವಾಷಿಂಗ್ ಮಿಷಿನ್ ಏನಿದೆ ಇದು. ಸೊ ಇದನ್ನು ಇವಾಗ ಸದ್ಯಕ್ಕೆ ಬಟ್ಟೆ ವಾಶ್ ಮಾಡೋಕ್ಕಾಗಿ ನಿಜವಾಗ್ಲೂ ಇದರಲ್ಲೂ ತುಂಬ ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗುತ್ತೆ. ಸೊ ಅದಕ್ಕೆ ಮಮ್ಮಿ ಕೊಡೋಣ ಅಂತ ಇದ್ದೀವಿ. ಇವಾಗ ಸದ್ಯಕ್ಕೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಇದು ಹಳೇದು ಫ್ರಿಡ್ಜ್ ಏನಿದೆ ಇದು, ಸೊ ಇದನ್ನು ಅಷ್ಟೇ ಕೊಟ್ಟು ಕಳಿಸ್ಬೇಕು ಅಂತ ಇಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಇದನ್ನ ನಾನೇನು ಯೂಸ್ ಮಾಡ್ತಿಲ್ಲ. ಸೊ ನಾವು ಹೊಸ ಫ್ರಿಡ್ಜ್ ತೊಗೊಂಡ್ವಲ್ಲ, ಸೊ ಅದರಿಂದ ಇಲ್ಲಿ ಇಟ್ಟಿದ್ದೀವಿ. ಆ್ಯಕ್ಚುಲಿ TV ಪಕ್ಕ ಫ್ರಿಡ್ಜ್ ಇಡಬಾರ್ದಂತೆ. ಸೊ ನಮ್ಮ ಮಮ್ಮಿ ಇದನ್ನು ತೊಗೊಂಡೋಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಬಟ್ ಇಲ್ಲಿಟ್ಟರೆ ನಮಗೆ ಸ್ಪೇಸೇ ಸಾಲಲ್ಲ. ಸೊ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ, ಬಟ್ ಏನು ಮಾಡೋದು, ಇದು ಒಂದೇ ಸಲ ಇನ್ವೆಸ್ಟ್ ಮಾಡೋದು, ಸೊ ದೊಡ್ಡದೇ ಇನ್ವೆಸ್ಟ್ ಮಾಡಿಬಿಡೋಣ ಅಂತ ಇದನ್ನೇ ತೊಗೊಂಡ್ಬಿಟ್ವಿ. ಸೊ ಹಾಗೆ ಅದ್ರ ಮೇಲೆ ನಾನು ವಾಸ್ತು ಪ್ಲ್ಯಾಂಟ್ ಏನಿದೆ ಅದನ್ನು ಇಟ್ಟಿದ್ದೀನಿ ಈ ರೀತಿ. ಇದನ್ನು ನಾನು ಮೀಶೋದಿಂದನೇ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಹಾಗೆ ಈ ಪಕ್ಕದಲ್ಲಿ ಇದೆಯಲ್ಲ, ಇದನ್ನು ನಮ್ಮಮ್ಮ ಅವರು ಇಲ್ಲೇ ಶಾಪಲ್ಲಿ ನಿಯರ್ ಬೈ ಹೋಗಿ ತೊಗೊಂಡು ಬಂದಿದ್ದು. ಅದೇ ಇವಾಗ ಮೀಶೋದಲ್ಲಿ ತಂದಿದ್ದು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ರು ಅವರು. ಹಾಗೆ ಚಿಗುರ್ತಾ ಇದೆ ಅದು. ಸೊ ನಾನು ಪೀರಿಯಡ್ಸ್ ಆಗಿದ್ದೀನಲ್ವ, ಸೊ ಅದಕ್ಕೆ ಏನೂ ಮುಟ್ಟಬಾರ್ದು ಅಂತ ಹೇಳಿ ನನ್ನ ಹಸ್ಬೆಂಡ್ ಕೈಲಿ ಎಲ್ಲನೂ ಇಲ್ಲಿ ಎತ್ತಿಡಿಸ್ಬಿಟ್ಟಿದ್ದೀನಿ. ಹಾಗೆ ಅದು ಅಲ್ಲಿಟ್ರೇ ಓಕೆ, ಹೋಗಿ ಬಂದು ನಾವು ನಮ್ಮ ನೆರಳು ಅದ್ರ ಮೇಲೆ ಬೀಳಬಾರ್ದು ಅಂತ ಹೇಳಿ, ಸೊ ಅದಕ್ಕೆ ಅಲ್ಲಿಟ್ಟಿದ್ದೀನಿ. ಹಾಗೆ ಬಟ್ಟೆಗಳು ಏನಿದ್ದಾವೆ ನೋಡಿ, ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಫುಲ್ಲು ಬಟ್ಟೆ ಇದೆ. ಬಟ್ಟೆ ಅಂತೂ ನಾನೇನು ಮಡ್ಚೇ ಇಲ್ಲ. ಹಾಗೆ ಸುಮ್ಮನೆ ಬೆಡ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾಳಿದೆಲ್ಲ ಪೀರಿಯಡ್ಸ್ ಕಂಪ್ಲೀಟ್ ಆದಮೇಲೆ ಬಟ್ಟೆಗಳೆಲ್ಲ ಏನಿದೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ಸೊ ಹಾಗೆ ಇವಾಗ ಕಿಚನ್ ಕಡೆನೂ ಇನ್ನೂ ನಾನು ಬಂದೇ ಇಲ್ಲ ನೋಡಿ. ರಾತ್ರಿ ಎಲ್ಲ ಪಾತ್ರೆ ವಾಶ್ ಮಾಡಿ ಇಟ್ಟಿದ್ದು. ಹಾಗೆ ನೋಡಿ, ಗ್ಯಾಸ್ ಇವತ್ತು ಕ್ಲೀನೇ ಮಾಡಿಲ್ಲ ಹೆಂಗಿದೆ ಅಂತ ಹೇಳಿ. ಸೊ ಇವಾಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ರಾತ್ರಿ ಪಾತ್ರೆ ಏನು ವಾಶ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಫಸ್ಟು ತೊಳೆದು ಒರೆಸ್ಬಿಟ್ಟು ನೀಟಾಗಿ ಪಾತ್ರೆ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಇದನ್ನು ಡೈಲಿ ಬೆಳಗ್ಗೆ ಎದ್ದು ಕುಡಿಯೋಣ ಅಂತ ಹೇಳಿ ನಾನು ಒಂದು 2 ಡೇಸಿಂದ ಕುಡಿತಾ ಇದ್ದೀನಿ. ಇದನ್ನು ನೋಡೋಣ.
ಹಾಗೆ ಕಾಳಂತೂ ನೀಟಾಗಿ ಮೊಳಕೆ ಬಂದಿದೆ. ಇವಾಗ ನಾವು ಆ್ಯಕ್ಚುಲಿ ಇದ್ರಲ್ಲಿ ಸಾಂಬಾರು ಕೂಡ ಮಾಡ್ಬೋದು, ಆದರೆ ನಾನು ತಿನ್ನೋದಕ್ಕೋಸ್ಕರ ಸಲಾಡ್ ಥರ ಎಲ್ಲಾದರೂ ಸೌತೆಕಾಯಿ ಕ್ಯಾರೆಟ್ ಅದೆಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೋಸ್ಕರ ನೆನೆಸಿಟ್ಟಿದ್ದು. ಸೊ ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಹಾಗೆ ಹೆಣ್ಮಕ್ಳಿಗೆ ಕಿಚನ್ ಕ್ಲೀನಾಗಿಲ್ಲ ಅಂತಂದರೆ ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರೋಲ್ಲ. ಫಸ್ಟು ನಾನಂತೂ ಯಾವುದಾದ್ರೂ ಕೆಲಸ ಮಾಡೋಕ್ಕೂ ಮುಂಚೆ ಫಸ್ಟು ಕಿಚನು ಗ್ಯಾಸ್ ಎಲ್ಲ ಕ್ಲೀನಾಗಿದ್ದರೆ ಮಾತ್ರನೇ ಕಿಚನ್ಗೆ ಹೋಗೋಕೆ ಇಷ್ಟಪಡ್ತೀನಿ. ಅದಂತೂ ಎಂಥ ಮನಸ್ಸಿಗೆ ನೋವು ಇದ್ರೂ ಕೂಡ ನಾನು ಅದನ್ನು ಕ್ಲೀನ್ ಮಾಡೇ ಮಾಡ್ತೀನಿ. ಬಟ್ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಸ್ವಲ್ಪ ಲೇಝಿ ಇದ್ರೂ ಕೂಡ ಕಿಚನ್ ಮಾತ್ರ ನಾನು ಯಾವತ್ತೂ ಕೂಡ ಪಾತ್ರೆ ಎಲ್ಲ ಫುಲ್ ಸಿಂಕಲ್ಲಿ ತುಂಬಿಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿದೆ ಅಂತೂ ನಾನು ಮಲ್ಕೋತಿರ್ಲಿಲ್ಲ. ಬಟ್ ನೈಟು ನಾನೇನು ಕುಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಮಲ್ಕೊಂಡೆ. ಬಟ್ ಸಪೋಸ್ ನಾನು ಕುಕ್ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲಗೋದಿದ್ರೆ ನಾನು ಯಾವತ್ತೂ ಕ್ಲೀನ್ ಮಾಡದೆ ಮಲ್ಕೊಳ್ಳಲ್ಲ. ಅದೇ ನಾವು ನೈಟೇ ಈ ಕೆಲಸ ಮಾಡಿಬಿಟ್ಟಿದ್ರೆ ಸ್ವಲ್ಪ ಟೈಮ್ ಸೇವ್ ಆಗ್ತಾಯಿತ್ತು. ಹಾಗೆ ಪಾತ್ರೆಗಳೆಲ್ಲ ಏನಿದೆ ಅದನ್ನು ಸ್ವಲ್ಪ ನೀಟಾಗಿ ಬೇಗ ವಾಶ್ ಮಾಡಿಕೊಂಡೆ. ಹಾಗೆ ಇದ್ದಿದ್ದು 2 ಕುಕ್ಕರು, ಒಂದು ಕುಕ್ಕರಲ್ಲಿ ಸಾಂಬಾರು ಮಾಡಿದ್ದೆ, ಹಾಗೆ ಒಂದು ಕುಕ್ಕರಲ್ಲಿ ರೈಸ್ನ ಇಟ್ಟಿದ್ದೆ. ಸೊ ಅದಷ್ಟನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನ್ ಸ್ಟಿಕ್ ಕುಕ್ಕರಲ್ಲಿ ಯಾಕೋ ಸ್ವಲ್ಪ ರೈಸ್ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರ್ತಾಯಿತ್ತು. ಆದ್ದರಿಂದ ನಮ್ಮ ಮಮ್ಮಿ ಹತ್ರ ಇದು ಪ್ರೆಸ್ಟೀಜ್ ಕುಕ್ಕರ್ ಏನಿದೆ ರೆಡ್ ಕಲರ್ದು ಅದು ನಾನು ತೊಗೊಂಡು ಬಂದೆ. ಹಾಗೆ ಬ್ಲ್ಯಾಕ್ ಕುಕ್ಕರ್ನ ಎತ್ತಿಟ್ಟಿದ್ದೀನಿ, ಸ್ವಲ್ಪ ದಿನ ಯೂಸ್ ಮಾಡೋದು ಬೇಡ ಅಂತ ಹೇಳಿ. ಹಾಗೆ ನಮ್ಮ ಕಿಚನಲ್ಲಿ ತುಂಬಾ ಸ್ಪೀಡಾಗಿ ನೀರು ಬರುತ್ತೆ ಈ ಟ್ಯಾಪಲ್ಲಿ. ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲನೂ ಫುಲ್ಲು ಒದ್ದೆ ಆಗಿಬಿಡ್ತಾಯಿತ್ತು. ಹಾಗೆ ನೀರೆಲ್ಲ ಏನಿದೆ ಆ ಕಾರ್ನರ್ಸಲ್ಲಿ ಹೋಗಿ ಕೆಳಗಡೆ ಬಂದುಬಿಡ್ತಾಯಿತ್ತು. ಸೊ ಅದರಿಂದ ಇದನ್ನು ತರಿಸ್ಕೊಂಡೆ, ಸ್ಪ್ರಿಂಕ್ಲರ್ ಥರದ್ದು ಒಂದು ತರಿಸ್ಕೊಂಡೆ, ಹಾಗೆ ಇನ್ನೊಂದು ಥರದ್ದು ಲೂಪ್ ಥರ ಇರುತ್ತಲ್ವ ಅದನ್ನು ತರಿಸ್ಕೊಂಡೆ. ಸೊ ಎರಡರನ್ನು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗೆ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಸಿಂಕ್ ಕೂಡ ಕ್ಲೀನಾಗಿ ವಾಶ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಟೀ ಮಾಡ್ಕೊಂಡು ಏನಾದರೂ ಕುಡಿಬೇಕು. ಎಲ್ಲ ಎಷ್ಟು ಬೇಗ ಮುಗ್ದೋಯ್ತು. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು, ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಿದ್ದಾಯಿತು. ಸೊ ಈಗ ನೋಡ್ತಿರ್ಬೋದು ಇವಾಗ ಗ್ಯಾಸ್ ಸ್ಟವ್ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಈ ರೀತಿ ಇದ್ರೇ ಹೆಣ್ಮಕ್ಳಿಗೆ ಸಮಾಧಾನ ನನಗನ್ಸೋ ಪ್ರಕಾರ. ನಾನು ಹಾಗೆ ತುಂಬ ರೀಲ್ಸ್ ಎಲ್ಲ ನೋಡ್ತಿರ್ತೀನಿ ಆಯಿತಾ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿನೇ ತುಂಬ ಜನನೂ ಮಲ್ಕೊತಾರೆ. ಸೊ ನಾನು ಅವಾಗ ಅನ್ಕೋತಿರ್ತೀನಿ ಇವರು ನನ್ನ ಕ್ಯಾಟಗರಿ ಇರಬೇಕು ಅಂತ ಹೇಳಿ. ಹಾಗೆ ಇದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಸೊ ಇವಾಗ ನಮ್ಮಮ್ಮನೇ ಮಾಡಲ್ಲ, ಅದಕ್ಕೆ ನಮ್ಮಮ್ಮ ಅಂತಿರ್ತಾರೆ ಚಿಕ್ಕ ವಯಸ್ಸಲ್ಲೆಲ್ಲ ಶಕ್ತಿ ಇತ್ತು ಮಾಡ್ತಿದ್ವಿ, ಇವಾಗ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅವರು ಬೆಳಗ್ಗೆನೇ ಪಾತ್ರೆ ವಾಶ್ ಮಾಡ್ಕೋತಾರೆ. ಸಪೋಸ್ ನಾನು ಮನೇಲಿದ್ದರೆ ನಾನು ಮಾಡಿಕೊಡ್ತೀನಿ, ಇಲ್ಲ ಅಂತಂದರೆ ಅವರೇ ಮಾಡ್ಕೊತಾರೆ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಟೀ ಮಾಡ್ಕೊಂಡು ಕುಡಿತೀನಿ. ನಂಗೆ ಹಿಂಗಿದ್ರೇ ಸಮಾಧಾನ. ಸಪೋಸ್ ಏನಾದರೂ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನಂತೂ ಟೀ ಅಂತೂ ಮಾಡ್ಕೊಂಡು ಕುಡಿಯೋಲ್ಲ. ಫಸ್ಟು ಮನೆ ಕೆಲಸ ಏನಿದೆ ಅದನ್ನು ಮುಗಿಸ್ಬಿಟ್ಟೆ ನೆಕ್ಸ್ಟು ಇಲ್ಲಿ ಬರೋದು. ಹಾಗೆ ನಾನು ಇದನ್ನು ನೈಟೇ ಮಾಡಿಬಿಡ್ತಿದ್ದೆ. ಇವತ್ತು ನೈಟು ಸ್ವಲ್ಪ ಯಾಕೋ ಅವರು ಊಟ ಬೇಡ ಅಂತ ಹೇಳಿದ್ರು. ಸೊ ಊಟ ಬೇಡ ಅಂತ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ನಾನು ಒಬ್ಳಿಗೆ ಏನು ಮಾಡ್ಕೊಂಡು ತಿನ್ನಲಿ ಅಂತ ಹೇಳಿ ಹಾಗೆ ಅವರು ನೈಟ್ ಊಟ ಬೇಡ ಅಂತ ಹೇಳಿದ್ರ. ಹಾಗೆ ಸರಿ ನಾನು ತಿಂದಿಲ್ಲ ಅಂದರೆ ಅವ್ರು ತಿನ್ನಲ್ಲ, ಅವ್ರು ತಿಂದಿಲ್ಲ ಅಂದರೆ ನಾನು ತಿನ್ನಲ್ಲ. ಹಾಗೇ ಇಬ್ಬರು ಇಲ್ಲಾಂದರೆ ಫುಡ್ನ ಸ್ಕಿಪ್ ಮಾಡಿಬಿಡ್ತೀವಿ, ಇಬ್ಬರು ತಿಂದರೆ ಒಟ್ಟಿಗೆ ತಿಂತೀವಿ ಆ ಥರ ನಾವು. ಹಾಗೆ ನೈಟು ಆರ್ಡರ್ ಮಾಡೋಣ ಅಂತ ಹೇಳಿ ಇವಾಗ ಒಂದು 11 o'clock ಆ ಥರ ಹೊಟ್ಟೆ ಹಸುವಾಯಿತು. ಬಟ್ ಊಟ ಇತ್ತು, ಬಟ್ ಮನೇಲಿ ರೈಸ್ ನಾನು ಇಡೋಕ್ಕೆ ಹೋಗಿರಲಿಲ್ಲ. ಸರಿ ಇವ್ರು ಕೇಳಿದ್ರೆ ಸ್ವಲ್ಪ ಇತ್ತು, ನಂಗೆ ಹೆಂಗಿದ್ರು ಹೊಟ್ಟೆ ಹಸಿವಿಲ್ಲ ಅಂತ ಮಲ್ಕೊಂಡಿದ್ನಲ್ವ. ಮತ್ತು ಇವರೇ ಹೇಳಿದ್ರು ರೈಸ್ ಇಡ್ತೀನಿ ಅಂದರೆ ರೈಸ್ ಇಡಬೇಡ, ನನಗೇನು ಹೊಟ್ಟೆ ಹಸಿವಿಲ್ಲ ಅಂತ. ನಾನು ಹೊಟ್ಟೆ ಹಸಿದೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವರು ನೈಟು ಹಿಂಗೆ ನಾನು ಡಯಟ್ ಮಾಡಬೇಕು ಅಂದ್ಕೊಳ್ಳೋವಾಗೆ ನಂಗೆ ತುಂಬ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಡೋದು. ಆವಾಗ ನೈಟು ಬಿರಿಯಾನಿ ಆರ್ಡರ್ ಮಾಡ್ತೀಯಾ ಅಂತ ಹೇಳಕ್ಕೆ ಮಟನ್ ಬಿರಿಯಾನಿ, ಹಾಗೆ ಸ್ವಲ್ಪ ಈ ತಂದೂರಿ ಚಿಕನ್ ಬರುತ್ತಲ್ಲ, ಸೊ ಅದು ಎಲ್ಲನೂ ಚೆನ್ನಾಗಿ ತಿಂದು ಆರ್ಡರ್ ಮಾಡಿ ತಿಂದಿದ್ದಾಯಿತು. ಸೊ ಅದರಿಂದ ನೈಟು ನಾನೇನು ಗ್ಯಾಸ್ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಸಪೋಸ್ ನಾನು ಅಡುಗೆ ಮಾಡಿ ತಿಂದು ಮಲ್ಕೊಂಡಿದ್ರೆ ನಾನು ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲ್ಕೊತಿದ್ದೆ. ಸೊ ಹೆಂಗಿದ್ರೂ ಏನೂ ಇಲ್ವಲ್ಲ ಪಾತ್ರೆ ಅಂದ್ಕೊಂಡು ಮಲ್ಕೊಂಡೆ. ಇವಾಗ ಏನು ಪಾತ್ರೆ ಜಾಸ್ತಿ ಇರಲಿಲ್ಲ, ನೀವೇ ನೋಡಿದ್ರಲ್ವ, ಒಂದು ಕುಕ್ಕರು ಸಾಂಬಾರು ಮಾಡಿದ್ದು, ಹಾಗೆ ಒಂದು ರೈಸ್ ಮಾಡಿದ್ದು ಕುಕ್ಕರ್ ಇತ್ತು ಅಷ್ಟೇ. ಸೊ ಇವಾಗ ನಮ್ಮ ಮಮ್ಮಿ ಡ್ಯಾಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಪೀರಿಯಡ್ಸ್ ಆಗಿದ್ದಲ್ವ, ಸೊ ಅದಕ್ಕೆ ಹೋಗಿಲ್ಲ.
ಅವ್ರು ಬಂದ ಮೇಲೆ ನಾನು ಮಮ್ಮಿ ಮನೆಗೆ ಹೋಗಬೇಕು. ಸೊ ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಏನಾದರೂ ಅಡುಗೆ ಮಾಡಿಟ್ಬಿಟ್ಟು ನಂತರ ನಾನು ಅಲ್ಲಿಗೆ ಹೋಗೋದು. ಸೊ ಫಸ್ಟು ಟೀ ಮಾಡ್ಕೊಂಡು ಕುಡಿತೀನಿ, ಆವಾಗಲೇ ನನಗೆ ನಿದ್ದೆ ಅನ್ನೋದು ಹೋಗುತ್ತೆ. ಇವಾಗ ನಿದ್ದೆ ಬರ್ತಿಲ್ಲ, ಬಟ್ ಆವಾಗ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಸೊ ಇವಾಗ ಬನ್ನಿ ಟೀ ಮಾಡ್ಕೊಂಡು ಕುಡಿಯೋಣ. ಹಾಗೆ ಇವಾಗ ನಾನು ಅರಿಶಿನ ಕುಂಕುಮ ಎಲ್ಲ ಏನೂ ಇಡೋದಿಲ್ಲ, ಯಾಕಂದರೆ ಪೀರಿಯಡ್ಸ್ ಆದಾಗ ನಾನು ಅದೆಲ್ಲ ಮುಟ್ಟಕ್ಕೆ ಹೋಗಲ್ಲ, ದೇವ್ರ ಹತ್ರ ಇರುತ್ತೆ. ಹಾಗೆ ಅದಕ್ಕಂತಲೇ ಸಪ್ರೇಟಾಗಿ ನಾನು ಇಲ್ಲಿ ಇಟ್ಟಿರ್ತೀನಿ, ಇಲ್ಲಿ ಇಟ್ಕೊಂಡಿರ್ತೀನಿ ಆಯಿತಾ, ಅರಿಶಿನ ಕುಂಕುಮ ಎಲ್ಲನೂ ಕೂಡ. ಬಟ್ ಆದ್ರೂ ನನಗೆ ಏನೋ ಪೀರಿಯಡ್ಸ್ ಆದಾಗ ಇಷ್ಟ ಆಗಲ್ಲ ಅದನ್ನೆಲ್ಲ ಇಡಬೇಕು ಅಂತ. ಪೂಜೆ ಮಾಡಿದ್ರೆ ಎಲ್ಲನೂ ಇಟ್ಬಿಟ್ಟೆ ಮಾಡ್ತೀನಿ. ಸೊ ಇವಾಗ ಬೇಡ, ಅದು ಟೀ ಮಾಡ್ಕೊಂಡು ಕುಡಿತೀನಿ. ಹಾಗೆ ಏನಂದರೆ ಟೀ ಮಾಡೋದನ್ನ ಅಭ್ಯಾಸ ಮಾಡಿಸಿದ್ದು ನಮ್ಮ ಡ್ಯಾಡಿ. ಸೊ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಟೀ ಕುಡಿತಾರೆ. ಸೊ ಅದರಿಂದ ನನಗೂ ಕೂಡ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಇವ್ರ ಮನೇಲಿ ಇವ್ರ ಮಮ್ಮಿ ಟೀ ಕಾಫಿ ಏನೂ ಕುಡಿಯೋಲ್ಲ. ಹಾಗೆ ಅವ್ರ ಅಜ್ಜಿ ಎಲೆ ಅಡಿಕೆ ಕೂಡ ತಿನ್ನಲ್ಲ, ನಮ್ಮ ಮಮ್ಮಿ ಎಲೆ ಅಡಿಕೆ ಎಲ್ಲ ತಿಂತಾರೆ ಆಯಿತಾ. ಸೊ ಅವ್ರಿಗೆ ಆ ಅಭ್ಯಾಸ ಇದೆ. ಆ್ಯಕ್ಚುಲಿ ಮತ್ತೆ ನನಗೆ ಹೇಳ್ತಿರ್ತಾರೆ ಜಾಸ್ತಿ ಟೀ ಕುಡಿಬಾರ್ದು ಅಂತ ಹೇಳಿ. ಬಟ್ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಅಲ್ಲಿ ಊರಿಗೆ ಹೋದರೆ ನಮ್ಮ ಅತ್ತೆ ಸಪ್ರೇಟಾಗಿ ನಾನು ಒಬ್ಳಿಗೋಸ್ಕರ ಹಾಲು ತೊಗೊಬಂದು ಟೀ ಮಾಡ್ತಾರೆ. ಹಾಗೆ ಇವ್ರ ಮನೇಲೆಲ್ಲ ಹಾಲು ಕುಡಿತಾರೆ ಆಯಿತಾ. ಹಾಲು ಮತ್ತು ಕಾಫಿ ಏನಾದರೂ ಬೇಕಾದರೆ ಮಾಡ್ಕೊಂಡು ಕುಡಿತಾರೆ. ಸಪೋಸ್ ಯಾವಾಗಾದ್ರೂ ಒಂದೊಂದು ಸಲ ರೇರು ಕಾಫಿ ಕುಡಿಯೋದು, ಬಟ್ ಟೀ ಮಾಡ್ಕೊಂಡು ಕುಡಿಯೋಲ್ಲ ಇವರು. ಟೀ ಪೌಡರ್ ನಾನು ಹೋದಾಗಲೇ ತೊಗೊಂಡು ಬರ್ತಾರೆ ಇವರು. ತೊಗೊಂಡು ಬಂದು ಹರಿ ಏನಿದ್ದಾರೆ ಅವ್ರು ತೊಗೊಂಡ್ಬಂದು ಇಟ್ಬಿಡ್ತಾರೆ, ಅವಳಿಗೆ ಟೀ ಇಷ್ಟ ಅಂತ ಹೇಳಿ. ನಾನು ಒಬ್ಳಿಗೋಸ್ಕರ 1 ಲೀಟರ್ ಹಾಲು ತೊಗೊಂಡ್ಬಂದು ಕುಡಿಯೋದು. ಹಾಲು ನನಗೆ ಖಾಲಿನೇ ಆಗೋಲ್ಲ, ಅದೇ 3 ದಿನ ಉಳಿದ್ಬಿಡುತ್ತೆ. ಬಟ್ ಆದರೂ ಮನೆಯಲ್ಲಿ ಹಾಲು ಮತ್ತು ಮೊಸರು ಎಲ್ಲವಾಗಲೂ ನಮ್ಮ ಮನೆಯಲ್ಲಿ ಇರಲೇಬೇಕಂತೆ. ಸೊ ಅದನ್ನು ನಮ್ಮ ಡ್ಯಾಡಿ ನನಗೆ ಹೇಳ್ಕೊಟ್ಟಿರೋದು. ಅದು ಲಕ್ಷ್ಮೀ ಸ್ವರೂಪ. ಸೊ ಅದಕ್ಕೆ ನಮ್ಮ ಮನೇಲಿ ಯಾವಾಗಲೂ ಹಾಲು ಮೊಸರು ಮಾತ್ರ ಖಾಲಿ ಮಾಡ್ಕೊಳ್ಳಲ್ಲ. ಅದು ನಾವು ಕುಡಿದೇ ಹೋಗಲಿ ಅದನ್ನು ಮನೇಲಿ ಇಡಬೇಕು. ಸೊ ಅದಕ್ಕೆ ಅದನ್ನೆಲ್ಲ ಇಡ್ತೀನಿ. ಹಾಗೆ ಕೆಲವೊಂದು ವಸ್ತುಗಳು, ಸಾಸಿವೆ, ಹುಣಸೆಹಣ್ಣು ಮತ್ತು ಎಣ್ಣೆ, ಹಾಗೆ ಈ ಸಾಂಬಾರು ಪೌಡರೆಲ್ಲ ಏನಿರುತ್ತೆ, ಅರಿಶಿನ ಪುಡಿ, ಈ ಥರದ್ದೆಲ್ಲನೂ ಕೂಡ ನಾವು ಖಾಲಿನೇ ಮಾಡ್ಕೋಬಾರ್ದು ಆಯಿತಾ. ಅದೆಲ್ಲ ಮನೆಯಲ್ಲಿ ಯಾವಾಗಲೂ ಎನಿ ಟೈಮ್ ಇರಲೇಬೇಕು. ಹಾಗೆ ದವಸ ಧಾನ್ಯ ಮನೇಲಿ ಯಾವಾಗಲೂ ಇಟ್ಟಿರಲೇಬೇಕು. ನಾವು ಏನಾದರೂ ಒಂದು ಸ್ವಲ್ಪ ಖಾಲಿ ಆಗ್ತಿದ್ರೆ ಒಂದು 3 ಸಲ ಅದರಲ್ಲಿ ಎತ್ತಾಕ್ಬಿಡಬೇಕು. ಒಂದು ಲಾಸ್ಟಲ್ಲಿ ಉಳಿದಿರ್ತಲ್ಲ ಅದನ್ನು ನಾವು ಪೂರ್ತಿ ಡಬ್ಬನ ಖಾಲಿನೇ ಮಾಡ್ಕೋಬಾರ್ದು. ಸೊ ನೀವೇ ನೋಡ್ತಿರ್ಬೋದು, ನಾನು ಪ್ರತಿ ಸಲವೂ ಸ್ವಲ್ಪ ಇದ್ದಾಗಲೇ ಒಂಚೂರು ತಂದು ಹಾಕ್ಕೊಳ್ತೀನಿ ಅಷ್ಟೇ. ಹಾಗೆ ಟೀನೂ ಅಷ್ಟೇ, ನಾನು ಒಬ್ಳಿಗೋಸ್ಕರ ಕುಡಿಯೋದು. ಇವರಂತೂ ಟೀನೇ ಮಾಡ್ಕೊಂಡು ಕುಡಿಯೋಲ್ಲ. ನಾನು ಫೋರ್ಸ್ ಮಾಡಿ ಯಾವಾಗಾದರೂ ಒಂದೊಂದ್ಸಲ ಕುಡೀರಿ ಅಂತ ಹೇಳಿ ಒಂದೇ ಒಂದು ಸಿಪ್ ಕುಡೀರಿ ಅಂತ ಹೇಳಿ ಕುಡಿಸ್ತೀನಿ ಅಷ್ಟೇ. ಬಟ್ ಚೆನ್ನಾಗಿದ್ರೆ ಅವರೇ ತಿಂಡಿ ಆದಮೇಲೆ ಒಂದೊಂದ್ಸಲ ಟೀ ಕುಡಿತಾರೆ, ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ನನಗೆ ಇನ್ನೊಂದೇನೆಂದರೆ ನಮ್ಮ ಊರ ಸೈಡು ಕಣ್ಣನ್ ದೇವನ್ ಟೀ ಪೌಡರ್ ಬರುತ್ತೆ. ಸೊ ಕಣ್ಣನ್ ದೇವನ್ ಟೀ ಪೌಡರ್ ಬರುತ್ತೆ ಆಯಿತಾ. ಕಣ್ಣನ್ ದೇವನ್ ಅಲ್ಲ, ಅದು ಹೆಸರು ನನಗೆ ಜ್ಞಾಪಕ ಇಲ್ಲ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ನೋಡಿಬಿಟ್ಟು. ನಮ್ಮ ಮಮ್ಮಿ ಡ್ಯಾಡಿ ಊರಲ್ಲಿ ಇರೋದ್ರಿಂದ ಸೊ ಅವರು ಅದೇ ಟೀನ ಆ ಟೀ ಪೌಡರ್ ಯೂಸ್ ಮಾಡಿನೇ ಟೀ ಕುಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿಬಿಟ್ರು. ನಿಜವಾಗ್ಲೂ ನನಗೆ ಇತ್ತೀಚೆಗೆ 3 ರೋಸಸ್ ಓಕೆ ಚೆನ್ನಾಗಿರುತ್ತೆ. ಬಟ್ ರೆಡ್ ಲೇಬಲೆಲ್ಲ ಮುಂಚೆ ಚಿಕ್ಕ ವಯಸ್ಸಲ್ಲಿ ಬರ್ತಿರೋ ಥರ ಟೇಸ್ಟೇ ಬರ್ತಾಯಿಲ್ಲ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅದು ಎಷ್ಟು ಟೀ ಪೌಡರ್ ಹಾಕಿದ್ರೂ ಒಂಥರ ಕಲರೇ ಬರೋಲ್ಲ. ನನಗೆ ಈ ರೀತಿ ಫುಲ್ಲು ಡಾರ್ಕ್ ಕಲರ್ ಬರಬೇಕು, ಆಗಲೇ ಟೀ ಕುಡ್ದಂಗೆ ಅನ್ಸೋದು. ಕಲರ್ ವೈಟ್ ಟೀ ಇದ್ದರೆ ಹಾಲು ಅಂತ ಇದ್ದರೆ ನನಗೆ ಇಷ್ಟ ಆಗಲ್ಲ. ಹಾಗೆ ಆ ಟೀ ಪೌಡರು ನಿಜವಾಗ್ಲೂ ಟೇಸ್ಟು ಸೂಪರಾಗಿರುತ್ತೆ. ನಮ್ಮ ಮಮ್ಮಿ ಊರಿಂದ ತೊಗೊಂಡು ಬಂದು ಕೊಡ್ತಾರೆ ನನಗೆ.
ಅದು ಮ್ಯಾಕ್ಸಿಮಮ್ ನನಗೆ ಒಂದು 3 ಮಂತ್ಸೇ ಬರುತ್ತೇನೋ ಆ ಟೀ ಪೌಡರು. ಸೊ ಕುಡಿದು ಖಾಲಿ ಮಾಡಿದ್ರೆ ಇರೋಲ್ಲ, ಯಾಕಂದ್ರೆ ನಾನು ಒಬ್ಬಳೇ ಟೀ ಕುಡಿಯೋದಲ್ವ. ಸೊ ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ನಾನು ತಿಂಡಿ ಮಾಡ್ತಾನೆ ಟೀ ಕೂಡ ಮಾಡ್ಕೊಂಡು ಬಿಡ್ತೀನಿ. ಸೊ ಇವಾಗ ಟೀ ರೆಡಿ ಆಯಿತು. ಸೊ ಟೀ ಎಷ್ಟು ನೀಟಾಗಿ ಕಲರ್ ಬಂದಿದೆ ನೋಡಿ. ಇವಾಗ ಟೀ ರೆಡಿ ಆಯಿತು. ಸೊ ಟೀ ಕುಡಿದ್ಬಿಡ್ತೀನಿ. ಹಾಗೆ ಸ್ಪ್ರೌಟ್ಸು ಒಂದಿಷ್ಟು ತಿಂತೀನಿ, ಅಷ್ಟು ಜಾಸ್ತಿನೂ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಇದು ಹೇರ್ ಗ್ರೋತ್ಗೂ ತುಂಬ ಒಳ್ಳೆಯದು. ನಾವು ಆದಷ್ಟು ಹಸಿ ಕಾಳುಗಳನ್ನ ತಿಂದರೆ, ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಆದಷ್ಟು ಚೆನ್ನಾಗಿ ನೀರು ಕುಡಿಬೇಕು. ಮೇಯ್ನ್ ನೀರು ಕುಡಿದ್ರೇ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೀರು ಕುಡಿದ್ರೇ ನನ್ನ ಸ್ಕಿನ್ ತುಂಬಾ ಹೈಡ್ರೇಟಾಗಿ ಗ್ಲೋ ಆಗೋದು. ಅದು ಬಿಟ್ಟು ಬೇರೆ ಏನೇನೋ ಕ್ರೀಮೆಲ್ಲ ತಿಂತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಕ್ರೀಮ್ನ ತಿನ್ನೋಕ್ಕಾಗಲ್ಲ, ಕ್ರೀಮ್ನ ಯೂಸ್ ಮಾಡ್ತೀನಿ ಅಂದರೆ ಅದು ಬರೀ ಹಾಕೊಂಡ ತಕ್ಷಣ ಮೇ ಬಿ ಯೂಸ್ ಆಗ್ಬೋದು. ಬಟ್ ನಾವು ಇನ್ನೂ ಬಾಡಿಗೆ ಏನು ಕೊಡ್ತೀವೋ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಇಷ್ಟು ಹೆಸ್ರು ಕಾಳನ್ನ ಮಾತ್ರ ತಿಂತೀನಿ. ಹಾಗೆ ಮಿಕ್ಕಿದ್ನ ಮತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ತಿಂಡಿಗೆ ಇನ್ನೂ ಏನು ಮಾಡೋದು ಗೊತ್ತಾಗ್ತಿಲ್ಲ. ಮೀನ್ ವೈಲ್ ಪುದೀನ ಪಲಾವ್ ಏನಾದರೂ ಮಾಡಿಬಿಡೋಣ ಅಂತ ಅಂದ್ಕೋತಿದ್ದೀನಿ, ನೋಡಬೇಕು. ಸೊ ಹಾಗೆ ಗ್ಯಾಪಲ್ಲಿ ಸ್ವಲ್ಪ ನೀರು ಮತ್ತು ಇದನ್ನ ತಿಂದ್ಕೊಂಡು ಹಂಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ಇದನ್ನ ಬರೀ ತಿನ್ನೋಕ್ಕಾಗಲ್ಲ ಅಂತಾರಲ್ವ, ಹಾಗೆ ನನ್ನ ಫ್ರೆಂಡು ಯಾವಾಗಲೂ ಆ ರೀತಿ ಮಾಡ್ಕೊಂಡು ಬರೋಳು, ರಾಧಿಕಾ ಅಂತ ಇದ್ಲಲ್ವ ಅವ್ರು ಏನಂತ ಹೇಳಿದ್ರೆ, ಸೌದೆಕಾಯಿ ಏನಿದೆ ಅದನ್ನು ಮತ್ತು ಇದು ಹಾಗೆ ಕ್ಯಾರೆಟ್ ಮೂರನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಒಂದು ಸಲ ಯಾರಾದರೂ ಟ್ರೈ ಮಾಡಿ. ನಾನು ತೊಗೊಂಡು ಬರ್ತೀನಿ, ಬಟ್ ಏನು ಮಾಡ್ತೀನಿ ಅಂದರೆ, ಅವರು ಪಿ ಜಿಯಲ್ಲಿದ್ದರು ಆಯಿತಾ, ಬಟ್ ಜ್ಞಾಪಿಸ್ಕೊಂಡು ಇದೆಲ್ಲ ಮಾಡ್ತಿದ್ರು. ಬಟ್ ನನಗೆ ಒಂದು ಸಲ ಹೆಸ್ರು ಕಾಳು ನೆನೆಸಿರಲ್ಲ, ಇಲ್ಲಾಂದರೆ ಕ್ಯಾರೆಟ್ ಇರೋಲ್ಲ. ಇವತ್ತು ನೋಡಿ ಕ್ಯಾರೆಟ್ ಇಲ್ಲ, ನೆನ್ನೆ ಸೌದೆಕಾಯಿ ಇತ್ತು, ಮೊಳಕೆ ಕಾಳಿರಲಿಲ್ಲ. ಸೊ ಹಂಗೆ ಒಂದೊಂದು ಸ್ಕಿಪ್ ಆಗಿರುತ್ತೆ. ನೋಡೋಣ, ಒಂದು ದಿವಸ ಆಫೀಸ್ಗೆ ಹೋಗಿದ್ರೆ ನಾನೆಲ್ಲ ತೊಗೊಂಡ್ಬರ್ತಾಯಿದ್ದೆ. ಬಟ್ ಬರ್ತಾ ಆಫೀಸಿಗೆ ಇವ್ರಿಗೆಲ್ಲ ಹೇಳ್ಬೇಕಂದ್ರೆ ಅದು ನನ್ನ ಜ್ಞಾಪಕನೇ ಬರೋಲ್ಲ. ಅವರು ನೆನ್ನೆನೂ ಹೇಳಿದರು ಏನು ಬೇಕು ಅಂತೇಳಿ. ಈವ್ನಿಂಗ್ ಟೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಿದೆ, ಮತ್ತು ಮರ್ತೋದೆ. ನೋಡೋಣ, ಮನೇಲಿದ್ದು ನಮ್ಮಮ್ಮ ಬೈತಿರ್ತಾರೆ, ಜಾಸ್ತಿ ವೇಸ್ಟ್ ಖರ್ಚು ಮಾಡಬೇಡ ನೀನು, ಮನೇಲಿ ಇದ್ದಷ್ಟು ಆದಷ್ಟು ಅದರಲ್ಲಿನೇ ಅಡುಗೆ ಮಾಡೋಕ್ಕೆ ಟ್ರೈ ಮಾಡುವ ಅಂತ ಹೇಳಿ. ಸೊ ಅದಕ್ಕೆ ನಾನು ಮನೇಲಿ ಇರೋಷ್ಟರಲ್ಲೇ ಟ್ರೈ ಮಾಡ್ತಿದ್ದೀನಿ.